ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಫಸ್ಟು ಶುರು ಮಾಡೋಕ್ಕೂ ಮುಂಚೆ ಇವತ್ತಿನ ವ್ಲಾಗ್ ಇದೇ ರೀತಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಿಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಬನ್ನಿ, ಇನ್ನು ಏನಪ್ಪ ಅಂತಂದರೆ ಇವತ್ತು ಜಸ್ಟ್ ಒಂದು ಸ್ಮಾಲ್ ರೆಸಿಪಿ, ಹೆಲ್ದಿ ರೆಸಿಪಿ ತೋರಿಸೋಣ. ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದಕ್ಕೆ ಜಾಸ್ತಿ ಸಮಯನೂ ಬೇಕಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ. ಅದಕ್ಕೋಸ್ಕರ ಸೊ ತುಂಬ ಹೆಲ್ದಿಯಾಗಿರೋವಂಥದ್ದು, ಅದರಿಂದ ತುಂಬಾ ಉಪಯೋಗ ಇದೆ. ಏನೇನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂದರೆ, ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ನಿಮ್ಮ ಫೇಸಲ್ಲಿ ನ್ಯಾಚುರಲ್ ಆಗಿರೋ ಬ್ಯೂಟಿ ಸಿಗುತ್ತೆ, ಮೊಡವೆಗಳು ಜಾಸ್ತಿ ಆಗುತ್ತೆ ಅಥವಾ ಸ್ಕಿನ್ ಡ್ರೈ ಆಗ್ತಾಯಿದೆ, ಹಾಗೆ ವಯಸ್ಸಾದವ್ರ ಥರ ನಮಗೆ ಸುಕ್ಕಾಗ್ತಾಯಿದೆ, ನ್ಯಾಚುರಲ್ ಗ್ಲೋ ಬೇಕು ಅಂತ ಹೇಳ್ಕೊಳ್ಳೋರು ಇದನ್ನು ನೀವು ರೆಗ್ಯುಲರಾಗಿ ಟ್ರೈ ಮಾಡ್ತಾ ಬನ್ನಿ. 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನಿಮಗೆ ಒಗ್ಗರಣೆ, ಉಪ್ಪು, ಖಾರ ಎಲ್ಲದೂ ಕೂಡ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ, ರುಚಿಗೋಸ್ಕರ, ಹಾಗೆ ತುಂಬ ಇಷ್ಟ ಆಗೋ ಥರ. ಸೊ ಬನ್ನಿ, ತಡ ಮಾಡೋದು ಬೇಡ, ಏನದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸು, ಇದು ನಾನು ನಿಮಗೆ ಹೇಳಿದ ರೆಸಿಪಿ ಅಲ್ಲ. ಆ್ಯಕ್ಚುಲಿ ಇದು ನಾನು ಇನ್ನೂ ಒಂದು ಮಾವಿನಕಾಯಿ ಜಾಸ್ತಿ ಇದ್ದಿದ್ದರಿಂದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡೋದಲ್ಲ, ತುಂಬ ಸರಿ ನಾವು ಇದನ್ನು ಮಾಡಿದ್ದೀವಿ ಕೂಡ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲೇ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಇದು ಜವಾರಿ ಬೇಳೆ, ಮನೆಯಲ್ಲೇ ಒಡೆದು ಇಟ್ಟಿರೋದು, ಊರಿಂದ ಅಮ್ಮ ಹೊಡೆದು ಕಳಿಸಿದ್ರು. ಸೊ ಇದಕ್ಕೆ ನಾನು ಮಿಡಲಲ್ಲೇ ಹಾಕಿರೋದು ಏನು ಅಂತ ಅನ್ನಿಸ್ತಿರ್ಬೋದು ನಿಮಗೆ, ಮಾವಿನಕಾಯಿ ವಾಟೆ ಅದು. ಅದಕ್ಕೆ ನಾನಿವಾಗ ಒಂದು ಮೆಣಸಿನ್ಕಾಯಿ ಇದನ್ನು ಹಾಕ್ತಾಯಿದ್ದೀನಿ. ನಮ್ಮನೇಲಿ ಖಾರ ಕಡಿಮೆ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ದೆನ್ ಇದಕ್ಕೆ ನಾನು ಹೋಳುಗಳನ್ನು ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಚಿಕ್ಕ ಹೋಳುಗಳನ್ನು ಮಾಡಿಕೊಂಡು ಅದನ್ನು ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಸಾಕು ನಮಗೆ ಹುಳಿಗೆ. ಜಾಸ್ತಿ ಹುಳಿ ಆದರೆ ನಮ್ಮನೇಲಿ ಕೂಡ ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಹ ಈಗಲೇ ಆ್ಯಡ್ ಮಾಡ್ಕೊಳ್ಬೋದು. ನಾನು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇವಾಗ ಹಾಕ್ತಾಯಿಲ್ಲ ನಾನು. ಸ್ವಲ್ಪ ಇದಕ್ಕೆ ನಾನು ಕೊತ್ತಂಬರಿ ಸಹ ಹಾಕ್ಕೊಂಡಿದ್ದೀನಿ ಈಗಲೇ, ಆಮೇಲೆ ಒಗ್ಗರಣೆಗೂ ಸಹ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ನಾನಿಲ್ಲಿ GRB ಸಾಂಬಾರು ಪೌಡರ್ನ ಈಗಲೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಸರಿಯಾಗಿ ಇದರಲ್ಲೇ ಬೇಯುತ್ತೆ, ಅದಕ್ಕೋಸ್ಕರ. ಸೊ ಈಗ ನಾನು ಇದನ್ನು ಒಂದು 2 ವಿಷಲ್ನ ಹಾಕ್ಸ್ಬಿಡ್ತೀನಿ. ಸೊ ಈ ಕಡೆ ಕುಕ್ಕರ್ ವಿಷಲ್ ಹೊಡೆದಿದ್ದಾಯಿತು. ಇವಾಗ ನಾನು ಈ ಕಡೆ ನಿಮ್ಗೆ ಹೇಳಿದ್ನಲ್ವ, ಮೊಡವೆಗೆ ಹಾಗೆ ಹೆಲ್ತ್ಗೋಸ್ಕರ ಒಂದು ಒಳ್ಳೆ ಕ್ವಿಕ್ಕಾಗಿರೋ ರೆಸಿಪಿ ತೋರಿಸ್ತೀನಿ ಅಂತ. ಸೊ ಅದು ಬಂದುಬಿಟ್ಟು ಸೂಪ್ ಮಾಡ್ತಾಯಿದ್ದೀನಿ. ಯಾವುದ್ರ ಸೂಪ್ ಗೊತ್ತಾ? ಅಕ್ಕಿ ಗಂಜಿಯ ಸೂಪ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಒಂದಿಷ್ಟು ಗಂಜಿಯನ್ನು ತೆಗೆದಿಟ್ಕೊಂಡಿದ್ದೀನಿ, ಅನ್ನದಿಂದ ಬಸಿದ್ಬಿಟ್ಟು. ಸೊ ಇದಕ್ಕೆ ನಾನೀಗ ಒಗ್ಗರಣೆ ಕೊಟ್ಕೊಂಡು ಸೂಪ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಇದಕ್ಕೆ ನಾನು ಜಸ್ಟ್ ಒಂದಿಷ್ಟು ಎಣ್ಣೆ ಹಾಕ್ಕೊಳ್ತೀನಿ, ಸ್ವಲ್ಪ ಅಂದರೆ ಸ್ವಲ್ಪನೇ. ನೀವು ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಅಥವಾ ಬೆಣ್ಣೆ ಇನ್ನೂ ಟೇಸ್ಟ್ ಕೊಡುತ್ತೆ, ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಅದು. ಒಂದು ಸ್ವಲ್ಪ ಸೂಪ್ ಅಂದಮೇಲೆ ಸ್ವಲ್ಪ ಬೆಣ್ಣೆ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಬಟ್ ನಾನಿಲ್ಲಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ಸ್ವಲ್ಪ ಸಾಸಿವೆ ಚಟ್ಪಟ್ ಅಂತ ಸಿಡಿಲಿ ಅದು. ಅದಾಗಿದ್ದ ನಂತರ ಇದಕ್ಕೆ ನಾನು ಮತ್ತು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಎರಡು ಕೂಡ ಸರಿಯಾಗಿ ಚಟ್ಪಟ ಅಂತ ಸಿಡಿಲಿ. ನಾನು ಇವಾಗ ಮೇನ್ ಇದಕ್ಕೆ ಹಾಕಬೇಕಾಗಿರೋದು ಏನಪ್ಪ ಅಂದರೆ ಹಿಂಗು ಹಾಕ್ಕೊಳ್ತೀನಿ. ಅದಾಗಿದ್ದ ನಂತರ ಇದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿನ 2 ಪೀಸ್ ಆಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಫುಲ್ಲು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಒಣ ಮೆಣಸಿನ್ಕಾಯಿ. ನೀವು ಬೇಡ ಅಂದರೆ ಮೆಣಸನ್ನು ಹಾಕ್ಕೋಬೋದು, ಮೆಣಸನ್ನು ಜಜ್ಜಿ ಹಾಕ್ಕೋಬೋದು. ಬಟ್ ನನಗೆ ಇದೇ ಒಣ ಮೆಣಸಿನ್ಕಾಯಿನೇ ತುಂಬ ಇಷ್ಟ ಆಗೋದು, ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಗಂಜಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಗಂಜಿಗೆ
ಇವಾಗ ನಾನು ಉಪ್ಪನ್ನು ಹಾಕ್ತಾಯಿಲ್ಲ. ನೀವು ಬೇಕು ಅಂತಂದರೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಅಂದರೆ ಈಗ ಉಪ್ಪು ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಕೂಡ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಹಾಕಿಲ್ಲ, ಮೆಣಸು ಹಾಕಿಲ್ಲ. ಜೀರಿಗೆ ಮೊದಲೇ ಹಾಕಿರೋದ್ರಿಂದ ಜೀರಿಗೆ ಪುಡಿ ಕೂಡ ಹಾಕ್ತಾಯಿಲ್ಲ. ಫಸ್ಟು ಸೂಪ್ ಅಂತ ಅಂದರೆ ಮೆಣಸಿನ ಪುಡಿ, ಜೀರಿಗೆ ಪುಡಿ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಬೆಸ್ಟು. ಬಟ್ ನಾನಿಲ್ಲಿ ಜಸ್ಟ್ ಇಷ್ಟೇ ಸಿಂಪಲಾಗಿಯೇ ನನಗೆ ಇಷ್ಟ ಆಗೋದು. ಅದಕ್ಕೋಸ್ಕರ ಜೀರಿಗೆ ಬಾಯಲ್ಲಿ ನನಗೆ ಸಿಗ್ತಾ ಇರಬೇಕು, ಅದಕ್ಕೋಸ್ಕರ ಜೀರಿಗೆಯನ್ನು ಹೀಗೆ ಹಾಕ್ಕೊಂಡಿದ್ದೀನಿ. ಪೌಡರ್ ಮಾಡಿದರೆ ಅದು ನನಗೆ ಬಾಯಲ್ಲಿ ಸಿಗೋಲ್ಲ, ಅದಕ್ಕೋಸ್ಕರ. ಈಗ ನಾನು ಇನ್ನೊಂದು ಸಾರಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಅದಾಗಿದ ನಂತರ ಸಖತ್ತಾಗಿ ಟೇಸ್ಟಿಯಾಗಿ ನಮಗೆ ಸೂಪ್ ರೆಡಿ ಆಗುತ್ತೆ, ಬಿಸಿ ಬಿಸಿಯಾಗಿ. ಇದು ಆಲ್ರೆಡಿ ತಣ್ಣಗಾಗಿತ್ತು, ಅದಕ್ಕೋಸ್ಕರ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ, ನಾನು ಇವಾಗ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಕುದಿಸ್ಕೊಳ್ತೀನಿ. ಫಸ್ಟ್ ಮೆಣಸುಗಿಂತ ಇದೇ ಖಾರನೇ ಸಾಕು ನನಗೆ. ಮೆಣಸು ಖಾರ ನನಗೆ ಬೇಡ. ಸ್ವಲ್ಪ ಗಂಟ್ಲು ಕೆರೆತ ಆಗಿ ಕೆಮ್ಮು ನೆಗಡಿ ಬಂದಾಗೆಲ್ಲ ಈ ಥರ ಮಾಡ್ಕೊಂಡು ಕುಡೀರಿ. ಎಷ್ಟು ಹಾಯ್ ಅನಿಸುತ್ತೆ ಅಂದರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ. ಅಷ್ಟೇ ಕೆಮ್ಮು ನೆಗಡಿ ಇದ್ದಕ್ಕಿದ್ದಂತೆ ಮಾಯವಾಗಿ ಹುಡೋಗ್ಬಿಡುತ್ತೆ. ಅದರಲ್ಲೂ ಮೆಣಸು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಕುಡಿದು ನೋಡಿ ಒಂದ್ಸಾರಿ. ನೀವು ಕೂಡ ಮತ್ತೆ ಮತ್ತೆ ಬೇಕು ಅಂತ ಅಂದ್ಕೊಂಡೆ ಮಾಡ್ಕೊಂಡು ಕುಡಿತೀರಾ. ಇನ್ನು ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಈ ರೀತಿ ನೀವು ಬರೀ ಸಪ್ಪನ ಅನ್ನ ಮಾಡಿಕೊಂಡು ಅದ್ರ ಜೊತೆ ಈ ರೀತಿ ಗಂಜಿಯನ್ನು ಮಾಡಿಕೊಂಡು ಸೈಡಲ್ಲಿ ಈ ಗಂಜಿಯನ್ನು ಕುಡಿತಾ, ಜೊತೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕುಡಿತಾ ಇರಿ. ಊಟ ಮಾಡೋದು ಕೂಡ ಅಷ್ಟೇ ಅಮೃತಕ್ಕೆ ಸಮಾನವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬಂದಿದೆ. ಸೊ ಇದು ಇವಾಗ ನಮಗೆ ಹೆಲ್ದಿಯಾಗಿರೋ ಆರೋಗ್ಯಕರವಾದಂಥ ಒಂದು ಒಳ್ಳೆ ಸೂಪ್, ಅನ್ನದ ಗಂಜಿಯ ಸೂಪ್. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಾನಿವಾಗ ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗಿಯೇ ಕುಡಿತೀನಿ. ಸೊ ತುಂಬಾ ಏನು ಫೀಲ್ ಇತ್ತು ಅಂದರೆ ಇದನ್ನು ಯಾವಾಗ ಕುಡಿತೀನಿ ಅಂತ ಕಾಯ್ತಾ ಇದ್ದೆ. ಫೈನಲಿ ಇವತ್ತು ಮಾಡ್ಕೊಂಡಿದ್ದೀನಿ. ಪ್ರತಿ ಸಾರಿ ಗಂಜಿ ತೆಗಿತಿದ್ದೆ, ಏನೋ ಒಂದು ಮಾಡಿಬಿಡ್ತಿದ್ದೆ, ಟೈಮ್ ಸಿಗ್ತಿರ್ಲಿಲ್ಲ ಅಥವಾ ಹಸಿವು ಇರ್ತಿರ್ಲಿಲ್ಲ. ಆ ಟೈಮಲ್ಲಿ ಏನೋ ಬೇರೆ ಏನೋ ಮಾಡ್ಕೊಂಡ್ಬಿಡ್ತಿದ್ದೆ. ಅದಕ್ಕೋಸ್ಕರ ಇವತ್ತು ಪರ್ಫೆಕ್ಟಾಗಿ ಟೈಮ್ ಸಿಕ್ತು. ಜೊತೆಗೆ ನಿಮಗೂ ಕೂಡ ಇದನ್ನು ಶೇರ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು. ಅದಕ್ಕೋಸ್ಕರ ಇನ್ನು ನನ್ನ ಸ್ಕಿನ್ನಲ್ಲಿ ಕೂಡ ತುಂಬಾ ಎಫೆಕ್ಟ್ಸ್ ಬರ್ತಾಯಿತ್ತು. ಬೇರೆ ಥರ ಗುಳ್ಳೆ ಥರ ಬರೋದು, ಸ್ವಲ್ಪ ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಆಗೋದು, ಆ ಥರ. ಅದಕ್ಕೋಸ್ಕರ ಇದನ್ನು ರೆಗ್ಯುಲರಾಗಿ ಮಾಡೋಣ ಅಂತ. ಬಟ್ ರೆಗ್ಯುಲರಾಗಿ ಖಾಲಿ ಗಂಜಿ ಕುಡಿತೀನಿ. ಇವತ್ತು ಮಾತ್ರ ಸೂಪು ಮಾಡಿಕೊಂಡು ಕುಡಿತಾ ಇದ್ದೀನಿ. ಇನ್ನು ಈ ಕಡೆ ನಮಗೆ ಸಾಂಬಾರಿಗೆ ಇದು ವಿಷಲ್ ಆಗಿದ್ದಾಯಿತು. ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಕೊಟ್ಬಿಡ್ತೀನಿ. ಇದೊಂದು ಫೈನಲ್ ಆಗಿ ಮುಗಿದೋಗ್ಬಿಡುತ್ತೆ. ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಮಾವಿನಕಾಯಿ ಸಾಂಬಾರು ಹಾಕ್ಕೊಂಡು ತಿಂದರೆ ಮಸ್ತ್ ಇರುತ್ತೆ. ನೋಡಿ ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಹಾಗೆ ವಾಟೆಯಲ್ಲಿ ಎಲ್ಲ ರಸ ಇಟ್ಕೊಂಡಿರುತ್ತೆ, ಉಪ್ಪು ಖಾರ ಎಲ್ಲದು ಕೂಡ. ಅದನ್ನು ಚೀಪಿ ಬಿಸಾಕೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಅನ್ನಕ್ಕೆ ಸವರ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಒಂದೇ ಹಾಕಿದ್ದೀನಿ ನಾನು, ಜಾಸ್ತಿ ಕೂಡ ಹಾಕಿರಲಿಲ್ಲ. ಮಾವಿನಕಾಯಿ ಕೂಡ ಚೆಂದಾಗಿ ಮಿಕ್ಸ್ ಆಗಿದೆ. ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನು ಮೊದಲೇ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ, ಅಂದರೆ ಗ್ರೈಂಡರ್ಗೆ ಪೂರ್ತಿ ಪೌಡರ್ ಮಾಡ್ಕೊಳ್ತಾರೆ. ನಾನು ಪೌಡರ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಳೆ ಮುದ್ದೆಯಿಂದ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನಂತರದಲ್ಲಿ ಸಾಫ್ಟ್ ಆಗಿದ ನಂತರ ಒಗ್ಗರಣೆ ಕೊಟ್ಕೊಂಡು, ಇನ್ನೊಂದು ಸ್ವಲ್ಪ ನಮಗೆ ತಿಕ್ನೆಸ್ ಕಡಿಮೆ ಬೇಕು, ವಾಟರಿ ಈ ಥರ ಇರಬೇಕು ಅಂದರೆ ಸಾಂಬಾರು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಸಾತುದು ಪ್ರೋಗ್ರೆಸ್ ಕಾರ್ಡ್ ಜೊತೆಗೆ ಒಂದು ಫೈಲೆಲ್ಲ ಕೊಟ್ಟು ಕಳಿಸಿದ್ದಾರೆ ಮನೆಗೆ. ಎಲ್ಲ ಚೆನ್ನಾಗಿ ಬರೆದಿದ್ದಾನೆ. ಬಟ್ ಈ ಸಾರಿ FA4 ಎಕ್ಸಾಮ್ದು ಸ್ವಲ್ಪ ಅವನಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ. ಯಾಕೆ ಅಂದರೆ ಅವನಿಗೆ ಈ ಸಾರಿ ಎಕ್ಸಾಮ್ ಟೈಮಲ್ಲಿ ಫುಲ್ಲು ಹುಷಾರಿರಲಿಲ್ಲ. ಹಾಗಾಗಿ ನಾವು ಕ್ಲಾಸ್ಗೆ ಕಳಿಸಿರಲಿಲ್ಲ. ಕ್ಲಾಸಿಗೆ ಕಳಿಸದೇ ಇರೋದಕ್ಕೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಅಮ್ಮ ಅದು ಮಾರ್ಕ್ಸ್ ಕಾರ್ಡ್ ತೋರಿಸು ನೋಡಿ. FA4 4th ಟೆಸ್ಟಿಂದು, 4th ಟೆಸ್ಟಿಂದು ಮುಖ
ಟೋಟಲ್ 150 ಮಾರ್ಕ್ಸ್ಗೆ ಈ ಸರಿ 145 ಮಾರ್ಕ್ಸ್ ಬಂದಿದೆ. ಯಾವಾಗಲೂ 149, 147, 48 ಈ ಥರ ಇತ್ತು. 99, 98 ಈ ಥರ ಮಾರ್ಕ್ಸ್ ಇತ್ತು. ಈ ಸರಿ 96 ಬಂದಿದೆ. ಸಾತಂದು ಪ್ರೋಗ್ರೆಸ್ ಕಾರ್ಡ್ ನೋಡಿದ್ರೇನಾ? ನೋಡಿದ್ನಲ್ಲ. ಏನಾಯ್ತು ಈ ಸರಿ? ಪಾಪ ಅವನು ಎಕ್ಸಾಮ್ಸಿಗೆ ಅಟೆಂಡ್ ಆಗ್ಲಾರ್ದಕ್ಕೆ ಅದೇ ಒಂದೇ ದಿನಕ್ಕೆ ಬರ್ಸ್ಯಾರಲ್ಲ, ಎಕ್ಸಾಮ್ ಟೈಮಲ್ಲಿ ಹೋಗದೆ ಇದ್ದಕ್ಕೆ ಒಂದೇ ಸರಿಗೆ ಎಲ್ಲ ಮುಗಿಸಿ ಹೋಗಿಂದ ಇನ್ನು ಚೆನ್ನಾಗಿ ಬರೀತಿದ್ದ ಅವನು. ಎಲ್ಲ ಪ್ರಿಪೇರ್ ಆಗಿದ್ನ ರೀ. ಇಲ್ಲೆಲ್ಲ ನಾವು ಟ್ಯೂಷನ್ ಮಾಡಿಸ್ತಿದ್ವಿ, ಎಲ್ಲ ಪ್ರಿಪೇರ್ ಆಗಿದ್ದ. ಆದ್ರೆ ಅಷ್ಟು ಒಂದೇ ಸರಿಗೆ ಬರೀಬೇಕಲ್ಲ. ಈಗೇನು ಅವ್ನು ಕೌಂಟ್ ಮಾಡ್ಕೊಂತ ಕುಂತಾನೇನೋ ಅಷ್ಟು ಮಾರ್ಕ್ಸ್ ಎಷ್ಟೆಷ್ಟು ಬಂದವಂತ. ಈ ಟ್ಯೂಷನ್ ಮಕ್ಕಳು ಮೊನ್ನೆ ಎಲ್ಲ ಪ್ರೋಗ್ರೆಸ್ ಕಾರ್ಡ್ ತಂದಿದ್ರಲ್ಲ, ಅದ್ರೊಳಗ ಶ್ರೇಯ ಇದ್ದಾಳಲ್ಲ ಅವಳದು ಈ ಸರಿ ಅವಳು ಕೂಡ ಅದೇ ಟೈಮ್ಗೆ ಅವ್ರದ್ದು ಊರಿಗೆ ಹೋಗೋದು ಬಂದಿತ್ತಂತ, ಏನೋ ಇದೆ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವಳನ್ನು ಹಂಗೆ ಮಾಡಿದಾಳ, ಒಂದೇ ಸರಿಗೆ ಎಕ್ಸಾಮ್ ಬರ್ದಿದ್ದಾಳ. ಪ್ರತಿ ಸೆಮ್ಮಿಗೂ ಕೂಡ ಸ್ವಲ್ಪ ಚೇಂಜ್ ಜಾಸ್ತಿನೇ ಇತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಏನಿತ್ತು ಗೊತ್ತೇನೋ, ಇಲ್ಲಿ ಟ್ಯೂಷನಿಗೆ ಬಂದಿಂದ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ಲು ಅವಳು. ಈ ಸರಿ ಮತ್ತೆ ಕಡಿಮೆ ಆಗ್ಬಿಟ್ಟದ. ಕಡಿಮೆ ಆಗಿದ್ದಕ್ಕೆ ಈ ಥರ ಕಡಿಮೆ ಮಾಡ್ಕೊಂಡಿಯಲ್ಲ ಅಂತ ಅವಳಿಗೆ ಕೇಳಿದೆ. ಮಿಸ್ ಈ ಥರ ಆಯಿತು, ಸಾರಿ ಮಿಸ್, ನಾನು ಇನ್ನೊಂದು ಸರಿ ಈ ಥರ ಮಾಡಲ್ಲ, ನೆಕ್ಸ್ಟ್ ಟೈಮ್ ನಾನು 90 ಅಬವೇ ತೊಗೊಳೋದು ಮಿಸ್ ಅಂತ. ಪಾಪ ಮುಖದ ಮೇಲೆ ಕಣ್ಣ ನೀರ ಬಂದ್ಬಿಟ್ಟು ಅವಳಿಗೆ. ಅವಳಿಗೆ ಕಣ್ಣೀರು ಬಂದಿದ್ದು ನೋಡಿ ಪಾಪ, ಸುಮ್ಮನೆ ಇದು ಮಾಡಿದ್ನೆಲ್ಲ ಅನಿಸಿ ನನಗೆ ಕಣ್ಣ ನೀರು ಬಂದವು. ಹುಡುಗರು ಭಾಳ ಎಮೋಷ್ನಲ್ ಆಗ್ಬಿಡ್ತಾವೆ ರಿಸಲ್ಟ್ ಬಂದಾಗ. ಅಷ್ಟಕ್ಕೆ ಇಷ್ಟು ಕಡಿಮೆ ಬಂದದಲ್ಲಮ್ಮ ಈ ಸರಿ ಊರಿಗೆ ಹೋಗಿದ್ದಕ್ಕ ನೋಡು, ಅದಕ್ಕೆ ಈ ಥರ ಮಿಸ್ ಮಾಡ್ಕೋಬಾರ್ದು ಅಂದೆ. ಅಷ್ಟಕ್ಕೆ ನೋಡು ಬೇಡಮ್ಮ, ಅದನ್ನೇ ಕರ್ಕೊಂತೀವಿ ಊರಿಗೆ ಹೋಗುವಾಗದು. ಅಪ್ಪಂದಂತ ಹಾಕೋ. ಸೊ ಯಜಮಾನ್ರು ಈಗ ಊಟಕ್ಕೆ ಬಂದಿದ್ದಾರೆ, ಪಾಪ ಕೆಲಸ ಇತ್ತಂತೆ. ಹೀಗಾಗಿ ಎಲ್ಲ ಸ್ಕೂಲ್ ಬಿಟ್ಟು ಇವಾಗ ಮಕ್ಕಳೆಲ್ಲ ಬಂದಿದ್ದ ನಂತರ ಇವ್ರು ಬಂದು ಊಟ ಮಾಡ್ತಿದ್ದಾರೆ. ಟೈಮ್ 4:35 ಆಗಕ್ಕೆ ಬಂದಿದ್ದು. ಹೇಳಿದ್ರೆ ಕೆಲಸ 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 ಅಂತ ಹೇಳ್ತಾರೆ. ತಗೋರಿ ಬರ್ರಿ ಊಟ ಮಾಡಿ ನೋಡ್ರಿ. ಸಾತು ಬಿಡು ನೋಡಿ, 5 ಗಂಟೆ ಆಗಿದೆ, ಇನ್ನು 5 ನಿಮಿಷ ಕಡಿಮೆ ರೀ. ಹೇಗಿದೆ ಮಾವಿನಕಾಯಿ ಸಾಂಬಾರು ಇವತ್ತು ರೆಸಿಪಿ? ಚಲೋ ಆಗ್ಯದ? ಇಲ್ಲೆಲ್ಲಿ ಸಿಗ್ತಾವ್ರಿ? ಅಲ್ಲೇ ಆಂಧ್ರದೊಳಗೆ ಇದ್ರ ಹತ್ರ ಮಹಾನದಿ ನಂದಿ ತೊಗೊಂಡಿದ್ದು. ಕೆಳಗಡೆ ಇಳಿದ ಕೂಡಲೇ, ಕಾರಿಂದ ಫಸ್ಟ್ ಇಳಿದ ಕೂಡಲೇ ಮಾವಿನಕಾಯಿ ಸಿಕ್ತು. ಕೋಚಿಂಗ್, ಬ್ಯಾಂಕ್ ಕೋಚಿಂಗ್ ಅಲ್ಲೇ IBPS ಏನೈತೆ ಗೊತ್ತಿಲ್ಲ ನನಗೆ ಅಷ್ಟೊಂದು. ನಿಜ ಏನು ಸುಳ್ಳ ಹೇಳ್ತೀರ? ಈಗ ನಾನು ಯಾಕೆ ಸ್ವಲ್ಪ ಆಗತ್ತೀನಿ, ಸಾಮ್ರಾಟಕ್ಕೆ ಬೇಡಿಕೆ ನೆಕ್ಸ್ಟ್ ನನ್ನ ಸಮ್ಮದು ಮಗಳ ಬೇಡಿಕೆ. ನೀವು ಆಕಿನ ಸಾಮ್ರಾಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಬೇಗ ಬರ್ಬೇಕು. ಸ್ವಲ್ಪ ಲೇಟ್ ಆಗಿ ಬಂದಿಲ್ಲ, ಸ್ವಲ್ಪ ಮತ್ತೆ ಆಮೇಲೆ ಡೈಜೆಷನ್ ಆಗಲ್ಲ. ನೀವು ಲೇಟಾಗಿ ಉಂಡಿರ್ತೀರಿ, ನಿಮ್ಗೆ ಗ್ಯಾಸು ಇರಲ್ಲ. ಆ ಹುಡುಗರು ಪಾಪ ಈಗ ಮಧ್ಯಾಹ್ನ 1 ಗಂಟೆಗೇನೆ ಊಟ ಮಾಡಿರ್ತಾವೆ, ಅವ್ರಿಗೆ ಹಸುವಾಗಿರುತ್ತೆ. ಆ ಟೈಮ್ಗೆ ಕರೆಕ್ಟ್ ಕರ್ಕೊಂಡು ಹೋದ್ರೆ ಏನಾದರೂ ತಿಂತಾರೆ, ಇಲ್ಲ ಅಂತಂದರೆ ತಿನ್ನಲ್ಲ. ಈಗ ಸ್ವಲ್ಪ ಸೂಪ್ ಕೊಡ್ತೀನಿ, ಸೂಪ್ ಮಾಡಿ, ಗಂಜಿ ಸೂಪು. ನೀವು ಸ್ವಲ್ಪ ಕುಡಿಯಂಗಿದ್ರೆ ಕುಡೀರಿ. ಅಪ್ಪು ಬರ್ರಮ್ಮ, ಸೂಪ್ ಕುಡಿ ಬರ್ರಿ ಸ್ವಲ್ಪ ಫಸ್ಟು. ರೆಡಿನಾ? ಡ್ರೆಸ್ ಚೇಂಜ್ ಏನಾಯ್ತು? ಈಗ ಪೇರೆಂಟ್ಸ್ ಏನು ತಗೊಂಬಾರ ಅಂತ ಕಳಿಸ್ಯಾರ. ಇವನು
ಕಡಿಮೆ ತಗೊಂಡನ. ಕಡಿಮೆ ಅನ್ನೋಕ್ಕೇನು 4th ಯೂನಿಟಲ್ಲಿ 150 ಇರ್ತಾವೆ, 5 ಮಾರ್ಕ್ಸ್ ಕಡಿಮೆ ಐತಿ. ಹಾಂ, 3rd ಯೂನಿಟ್ ಟೆಸ್ಟಲ್ಲಿ 148 ಐತಿ, 150ಗೆ ಕಡಿಮೆ ತಗೊಳ್ಳೋಣ. 5 ಮಾರ್ಕ್ಸ್ ಇದರಲ್ಲಿ ಕಡಿಮೆ ಐತಿ, 2 ಮಾರ್ಕ್ಸ್ ಇದರಲ್ಲಿ ಕಡಿಮೆ ಐತಿ. ಈಗ ಇದಕ್ಕೆ ಸೈನ್ ಮಾಡಬೇಕಿಲ್ಲ ನಾನು? ಹಾಂ, ಮತ್ತು ಕಡಿಮೆ ಇದೆಯಲ್ಲ, ಎದಕ್ಕೆ ಮಾಡಲಿ ಸೈನ್? ಕಡಿಮೆ ತೊಗೊಂಡಿಲ್ಲ, ನಾನು ಮಾಡಲ್ಲ. ಏನು ಮಾಡ್ತೀನಿ ಇನ್ನೊಂದ್ಸಲಕ್ಕೆ? ಔಟ್ ಆಫ್ 100 ಔಟ್ ಆಫ್ 4 ತಗೊಂತೀಯಾ? ನಿಮ್ಮ ಸ್ಕೂಲಲ್ಲಿ ಬೇರೆಯವ್ರು ಎಲ್ಲರೂ ಔಟ್ ಆಫ್ 100 ತೊಗೊಂಡಾರಿಲ್ಲ? ಒಬ್ಬೊಬ್ರದ್ದು ಬಿಡು, ಬೇರೆಯವ್ರದ್ದು ನಿಂದು ಹೇಳ ನನಗೆ. ಹ್ಞೂ, ನೀ ಔಟ್ ಆಫ್ 4 ತಗೊಂಡ್ರೆ ಮಾಡ್ತೀನಿ ನೆಕ್ಸ್ಟ್ ಸಲ. ಹ್ಞೂ, ತಗೊಂತೀಯಾ? ಮಾಡ್ಲಾ? ಇಲ್ಲ ಒಂದ ಓಕೆನಾ? ಔಟ್ ಆಫ್ 4 ತಗೋಬೇಕು ನೀನು ನೆಕ್ಸ್ಟ್ ಅದಕ್ಕೆ. ನಾವು ಇಲ್ಲಿ ಟ್ಯೂಷನ್ ಹುಡುಗರಿಗೆ ಏನು ಹೇಳ್ತೀವಿ ಮತ್ತೆ? ಔಟ್ ಆಫ್ 4 ತಗೊಳ್ಳೇಬೇಕಂತ ಹೇಳ್ತೀವಿಲ್ಲ. ಉಂಗುರ ಇಲ್ಲ, ಅವನು ತಗೊಳ್ದದ್ದ, ಅವನು ಎಟ್ ಟೈಮ್ ಕುಂದಿರ್ಸಾರಲ್ಲ ಅವಾಗ ಆರಾಮ ಇರಲಿ. ಆದ್ರೆ ಬೇರೆಯವ್ರಿಗೆಲ್ಲ ಔಟ್ ಆಫ್ 4 ಕೊಟ್ಟಾರ. ಮತ್ತೆ ಅವನು ಯಾವಾಗಲೂ ಔಟ್ ಆಫ್ 4 ಇರೋನೇ. ಅವನು UKG-ನಲ್ಲೆಲ್ಲ ಔಟ್ ಆಫ್ 4 ನಿಜ. ಈಗ ಸರಿ, ಲಾಸ್ಟ್ ಟೈಮ್ ಯಾವಾಗಲೂ ಅವನು ಎಲ್ಲದ್ರೊಳಗೂ ಪರ್ಫೆಕ್ಟ್ ಅದಾನ. ಇಲ್ಲಿ ಟ್ಯೂಷನ್ ಒಳಗೆ ಎಲ್ಲದ್ರೊಳಗೂ ಒಂದು ಏನು ಮಿಸ್ಟೇಕ್ ಮಾಡಲ್ಲ ಅವನು. ಬೇಗ ಬೇಗ ನಡ್ರಿ. ಸರಿ, ಇವಾಗ ನಾವು ಏನು ಸಾಮ್ರಾಟ್ಗೆ ಹೋಗ್ತಿದ್ವಿ. ಸಾಮ್ರಾಟ್ ಅಂದರೆ ನಮ್ಮೂರಲ್ಲಿರೋ ಹೋಟ್ಲು, ಫೇಮಸ್ ಹೋಟ್ಲು. ಸೊ ಅದಕ್ಕೆ ಊಟಕ್ಕೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ರೆಡಿಯಾಗಿ ನಿಂತಿದ್ದಾರೆ ಎಲ್ರೂ. ಸೊ ಹೊರಗಡೆ ಚಳಿ ಇದೆ, ಬೇಗ ಹೋಗಿ ಬೇಗ ಇಸ್ಕೊಂಡ್ಬರ್ಬೇಕು. ಒಂದೊಂದು ದಿನ ಚಳಿ ಇರೋದಿಲ್ಲ, ಒಂದೊಂದು ದಿನ ಚಳಿ ಇದ್ಬಿಡುತ್ತೆ. ಇವತ್ತು ಇದೆ ಚಳಿ, ಏನು ಮಾಡ್ಲಿಕ್ಕಾಗಲ್ಲ. ಇವಾಗ ದಿನ ಇದೆ ಹೇಳಿ ಬಿಟ್ಟಿದೆ, ಅದಕ್ಕೆ ಇವತ್ತು ಮೊದಲು ಬರಮ್ಮ. ಸೊ ಬಂದ್ವಿ. ನಾವು ಬಂದಾಗ ಯಾವಾಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ನೋಡಿ ಏನೆಲ್ಲ ಆರ್ಡ್ರ್ ಕೊಡ್ತಾರೆ ಅಂತ. ಯಾವ್ದು ಹೇಳಿ ಹೆಸರು ಹೇಳೋದನ್ನು? ಅಷ್ಟು ತಿಂತೀಯಾ? ಸಮ್ ಅಷ್ಟು ಇವಿಷ್ಟಿರಲ್ಲ, ಇವಿಷ್ಟ ಅದು ಮುಚ್ಚಿಯಲ್ಲ, ಬೇಡ. ಸೊ ಹೇಗೆ ಆರ್ಡ್ರ್ ಕೊಡ್ತಿದ್ದಾರೆ ನೋಡಿದ್ರಲ್ವ, ಅವರು ಹಾಗೆ ಹೇಳ್ತಾನೆ ಇರ್ತಾರೆ ಮಕ್ಕಳು. ಸೊ ಅದಾಗಿದ್ದ ನಂತರ ಸ್ವಲ್ಪ ನಮ್ಮದು ಅರ್ಧ ಊಟ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಒಂದು ಇದರಲ್ಲಿ ಲಾಸ್ಟ್ ರೈಸ್ ಯಾವಾಗಲೂ ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಇವತ್ತು ಸ್ಪೆಷಲಾಗಿ ರೈಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದರಲ್ಲೂ ಕೂಡ ಸಾಮ್ರಾಟ್ ಹೋಟೆಲ್ದು ಏನು ಸ್ಪೆಷಲ್ ಇದೆ ಅಂತ ಕೇಳಿದ್ವಿ. ಈ ಥರ ರೈಸ್ ಇದೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಗಾರ್ನಿಷ್ ಮಾಡಿ ಕೊಟ್ಟಿದ್ರು. ಅದಕ್ಕೋಸ್ಕರ ಜಸ್ಟ್ ಅದೊಂದು ಕ್ಲಿಪ್ಪಿಂಗ್ನ ನಾನು ತಗೊಂಡಿದ್ದೀನಿ, ಬೇರೆ ಏನೂ ಶೇರ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು, ಇಷ್ಟ ಕೂಡ ಆಯಿತು ನಮಗೆಲ್ಲ. ತುಂಬ ಎಂಜಾಯ್ ಮಾಡಿದ್ವಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂದರು ಎಲ್ಲದು ಕೂಡ. ಡಿನ್ನರ್ ಚೆನ್ನಾಗಾಯಿತು. ಆ್ಯಕ್ಚುಲಿ ಎವ್ರಿ ಟೈಮ್ ಹೋದಾಗೆಲ್ಲ ಒಂದು ಸ್ವಲ್ಪ ಏನಾದರೂ ಡಿಸಪಾಯಿಂಟ್ ಆಗಿರ್ತಿತ್ತು. ಸೊ ನಮ್ಮ ಟೇಸ್ಟ್ಗೆ ಸರಿಯಾಗಿರ್ತಿರ್ಲಿಲ್ಲ. ಇವತ್ತೆಲ್ಲ ಚೆನ್ನಾಗಿತ್ತು ನಾವು ಹೇಳಿದ ಥರ. ಅದಕ್ಕೋಸ್ಕರ ಸ್ವಲ್ಪ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅಲ್ಲಿಗೆ ನಮ್ಮ ಸಾಮಾನ್ಯ ಮಲ್ಗೆ ಬಿಟ್ಲು. ಹೋಗಿ ಸ್ವಲ್ಪ ಹೊತ್ತು ಹಾಕಿದ ಕೂಡಲೇ ಮಲ್ಗೆ ಬಿಟ್ಲು. ನೈಟ್ ಬೇಗನೆ ಮಲ್ಗೋದವಳು. ಸೊ ಹಾಗೇ ಎತ್ಕೊಂಡು ಬಂದ್ವಿ ಅವಳನ್ನು ಕೂಡ. ಇವಾಗ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋನ ಸಿಗೋಣ. ಜೊತೆಗೆ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.